ಸರ್ ಸಮಾನ ಭಾಗಿಗಳು ಇದರಲ್ಲಿ ಬಿಜೆಪಿ ಅವರು ಕೂಡ, ಯಾಕಂದ್ರೆ ಯಡಿಯೂರಪ್ಪನವರಿದ್ದ ಸಂದರ್ಭದಲ್ಲಿ 2010ನೇ ಇಸ್ವಿಯಲ್ಲಿ ಗ್ಲೋಬಲ್ ಟೆಂಡರ್ ಅನ್ನ ಕರೆದಿದ್ದು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರನೇ. ಇವಾಗ ಬಿಡದಿಗೂ ನಮಗೂ ಸಂಬಂಧ ಇಲ್ಲ, ಟೌನ್ಶಿಪ್ಗೂ ನಮಗೂ ಸಂಬಂಧ ಇಲ್ಲ, ಇದೆಲ್ಲವೂ ಡಿ ಕೆ ಶಿವಕುಮಾರ್ ಅವರ ಕೃತ್ಯ ಅಂತ ಹೇಳ್ತಿರುವ ಬಿಜೆಪಿ ನಾಯಕರು 2010ನೇ ಇಸ್ವಿಯಲ್ಲಿ BS ಯಡಿಯೂರಪ್ಪನವರು ಕೈಗೊಂಡ ನಿರ್ಧಾರವನ್ನ ಮರ್ತು ಹೋದ್ರ ಕೇಳ್ತಿರೋದು ಡಿ ಕೆ ಶಿವಕುಮಾರ್ ಅವರು. ನೋಡಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಈ ಗ್ಲೋಬಲ್ ಟೆಂಡರ್ ಕರೆದಿರೋದು ಹೌದು, ಇದ್ರ ಬಗ್ಗೆ ಎರಡು ಮಾತಿಲ್ಲ. ಅದಾದಮೇಲೆ ಯಾವಾಗ ರೈತರು ವಿರೋಧ ಮಾಡಿದರು, ರಾಮನಗರ ಜಿಲ್ಲೆಯ ರೈತರು, ಬಿಡದಿಯ ರೈತರು ವಿರೋಧ ಮಾಡಿದರು, ತಕ್ಷಣಕ್ಕೆ ನಾವು ನಿಲ್ಲಿಸಿದ್ದೀವಿ. ಅಷ್ಟೇ ಅಲ್ಲ, 400 ಕೋಟಿ ರೂಪಾಯಿ ಏನು ಗ್ಲೋಬಲ್ ಟೆಂಡರ್ ಕರೆದು DLFನವ್ರು 400 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಕೊಟ್ಟು ಒಪ್ಪಂದ ಮಾಡ್ಕೊಂಡಿದ್ರು, ಅದನ್ನು ವಾಪಸ್ ಕೊಟ್ಟಿದೆ. ವಾಪಸ್ ಕೊಟ್ಟಿದೆ ಅಂದರೆ ಅರ್ಥ ಏನು? ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳೋದಕ್ಕೆ ಬಯಸ್ತೇನೆ, 400 ಕೋಟಿ ರೂಪಾಯಿ ಅವಾಗೆ ವಾಪಸ್ ಕೊಟ್ಟಿದೆ ಅಂದರೆ ಅರ್ಥ ಏನು? ಈ ಪ್ರಾಜೆಕ್ಟ್ ಇಲ್ಲ ಅಂತ ಅರ್ಥ. ಅಂದರೆ ಕುಮಾರಸ್ವಾಮಿ ಅವ್ರದ್ದಾಗಲಿ ಯಡಿಯೂರಪ್ಪನವ್ರದ್ದು 400 ಕೋಟಿ ರೂಪಾಯಿ ಕೊಟ್ಟಾದ್ಮೇಲೆ ಈ ಪ್ರಾಜೆಕ್ಟನ್ನು ನಾವು ಕೈಗೆ ಎತ್ಕೊಳ್ಳಲ್ಲ ಅಂತ ಅರ್ಥ. ಬಟ್ ನೀವ್ಯಾಕೆ ಎತ್ಕೊಳ್ತಾ ಇದ್ದೀರಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ? ನಿಮಗೆ ಎಷ್ಟು ದ್ವಿಮುಖ ನೀತಿ ಇದೆ ಅಂತ ಹೇಳಿದ್ರೆ ಮಾನ್ಯ ಶಿವಕುಮಾರ್ ಅವರಿಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಒಬ್ಬರೇ ಮಂತ್ರಿಗಳಿದ್ದಾರೆ ಆಲ್ಮೋಸ್ಟ್. ಯಾಕೆಂದರೆ ರೈತರು ಇಡೀ ರಾಜ್ಯಾದ್ಯಂತ ಬರ ಈ ಥರದ್ದೆಲ್ಲ ಪ್ರವಾಸ ಮಾಡೋಕ್ಕಾಗ್ತಾ ಇಲ್ಲ. ಡೆಲ್ಲಿ ಕರೆದ್ರು ಅವರೇ ಹೋಗಬೇಕು, ಬೆಂಗಳೂರಿನಲ್ಲಿ ಏನೇ ಸಮಸ್ಯೆ ಆದರೂ ಅವರೇ ಇರಬೇಕು. ಅವ್ರಿಗೆ ನೆನಪಿರ್ಲಿಕ್ಕಿಲ್ಲ. ಕನಕಪುರಕ್ಕೆ ಹೋದಾಗ ನೀವು ಹೇಳ್ತೀರಿ ರೈತರಿಗೆ ಯಾವುದೇ ಕಾರಣಕ್ಕೂ ಜಮೀನು ಮಾರಾಟ ಮಾಡಬೇಡಿ, ಚಿನ್ನದಂತೆ ಬೆಲೆ ಬರುತ್ತೆ. ನಾಗರಾಜ್ರೆ, ಚಿನ್ನದಂತೆ ಬೆಲೆ ಬರುತ್ತೆ, ವಜ್ರದಂತ ಬೆಲೆ ಬರುತ್ತೆ, ಮಾರಾಟ ಮಾಡಬೇಡಿ. ಇಲ್ಲಿ ಹೇಳ್ತೀರಿ ನೀವು ಏನಂತ ಹೇಳ್ತೀರಾ? ಮಾರಾಟ ಮಾಡಿ. ಯಾಕೆ ನಿಮ್ಮ ದ್ವಿಮುಖ ನೀತಿ? ಪಾಪ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಹೋರಾಟ ಮಾಡಿ ಆ ರೈತರು ಸರ್ವೆ ಮಾಡಕ್ ಬಂದಿದ್ರಲ್ಲ ಅಧಿಕಾರಿಗಳು, ನೀವು ಬರಬೇಡಿ ನಮ್ಮ ಜಮೀನಿಗೆ, ನಮ್ಮ ಜಮೀನು ಬೇಕು, ಜಮೀನಲ್ಲಿ ನಮ್ಮ ಜೀವನ ಇದೆ, ನಮ್ಮ ಮಕ್ಕಳ ಜೀವನ ಇದೆ, ನಮ್ಮ ಮರಿ ಮಕ್ಕಳ ಜೀವನ ಇದೆ, ಸರ್ವೆ ಮಾಡಕ್ಕೆ ಬರಬೇಡಿ, ನಾವೇನು ಮಾರಾಟ ಮಾಡಕ್ ಈ ಜಮೀನನ್ನು ಇಟ್ಟಿಲ್ಲ. ಹಂಗಿದ್ದಾಗ ನಮ್ಮ ಜಮೀನೊಳಗೆ ಯಾಕೆ ಬರ್ತಾ ಇದ್ದೀರಿ ನೀವು? ಇದು ನಮ್ಮ ಜಮೀನು ಅಂತ ಹೇಳಿದಾಗ ಅವ್ರ ಮೇಲೆ ಕೇಸ್ ಹಾಕ್ತೀರಾ. ಯಾಕೆ? ಆ ಜಮೀನನ್ನ ತೆಗೆದುಕೊಳ್ಳಲೇಬೇಕು. ನಾನು ಕೇಳ್ತೀನಿ, ಯಾವ ರಿಯಲ್ ಎಸ್ಟೇಟ್ನ ವ್ಯಕ್ತಿ ಜೊತೆನಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದೀರಾ? ಕನಕಪುರದಲ್ಲಿ ಒಂದು ನೀತಿ, ಈ ಕಡೆ ಬಿಡದಿಗೆ ಒಂದು ನೀತಿನ? ಅದರಿಂದ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ಈ ರಿಯಲ್ ಎಸ್ಟೇಟ್ನ ಬಿಟ್ಬಿಡಿ, ರೈತರ ನೆರವಿಗೆ ಬನ್ನಿ. ರೈತರು ಬರದಿಂದ ಸಾಯ್ತಾ ಇದ್ದಾರೆ. ಅವ್ರ ಮಕ್ಕಳ ಎಜುಕೇಷನ್ ನಿಂತೋಗ್ಬಿಡುತ್ತೆ ಜಮೀನು ಕಸ್ಕೊಂಡ್ಬಿಟ್ರೆ, ಅವ್ರ ಜೀವನ ನಿಂತೋಗ್ಬಿಡುತ್ತೆ ಕಸ್ಕೊಂಡ್ಬಿಟ್ರೆ. ಏನೇನಿದೆ ಅಲ್ಲಿ? 6.5 ಲಕ್ಷ ಲೀಟರ್ ಒಂದು ದಿನಕ್ಕೆ ಪ್ರತಿದಿನ ಹಾಲು ಉತ್ಪನ್ನ ಆಗೋದು, 32 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ರೇಷ್ಮೆಗೆ, 70 ಕೋಟಿ ತೆಂಗಿನ ಬೆಳೆಯ ವಹಿವಾಟು, ಬೇಬಿ ಕಾರ್ನ್ ವಹಿವಾಟು 60 ಕೋಟಿ, ಡೈರಿ ಉತ್ಪನ್ನಗಳ ವಹಿವಾಟು 25 ಕೋಟಿ. ಈ ರೀತಿ ಬಿಡದಿನಲ್ಲಿ ಇರುವಾಗ ರೈತರು ಯಾವ ಜಿಲ್ಲೆಯ ರೈತರು ಕೂಡ ಇಷ್ಟು ಬೆಳೆಯನ್ನು ಬೆಳೀತಾ ಇಲ್ಲ. ಬೆಂಗಳೂರಿಗೆ ಅಲ್ಲಿಂದನೇ ತರಕಾರಿ ಬರ್ತಾ ಇದೆ, ಬೆಂಗಳೂರಿಗೆ ಅಲ್ಲಿಂದನೇ ಹಾಲು ಬರ್ತಾ ಇದೆ. ನಿಮಗೆ ನೌಕರಿ ಕೊಡ್ಬೋದು, ಎಷ್ಟು ವರ್ಷ ಅದು? 25 ವರ್ಷ, 30 ವರ್ಷ. ಅದ್ರ ಜಮೀನು 100 ವರ್ಷ. ಅವನಿಗೆ ಜೀವನದ ಭದ್ರತೆ ಇದೆ ಜಮೀನಿನಲ್ಲಿ, ಆ ಭೂಮಿಯಲ್ಲಿ. ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪನವ್ರು ಕೈ ಬಿಟ್ಟಿರ್ತಕ್ಕಂಥ, ಕುಮಾರಸ್ವಾಮಿ ಅವರು ಕೈ ಬಿಟ್ಟಿರ್ತಕ್ಕಂಥ ಈ ಪ್ರಾಜೆಕ್ಟ್ನ ನೀವ್ಯಾಕೆ ಎತ್ಕೊಂಡು ಮುದ್ದಾಡ್ತಾ ಇದ್ದೀರಾ? ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಿದ್ದು ಬಿಜೆಪಿ ಹಾಗೆ JDSನವರು. ಯಾಕಂದ್ರೆ ಅವರು ಅಳವಡಿಸ್ಲಿಕ್ಕೆ ಬಂದಿದ್ದು PPP ಮಾಡೆಲ್ಲು. ಅಲ್ಲಿ ಸರ್ಕಾರದ ಪಾತ್ರ ಇರಲಿಲ್ಲ. ಹಾಗಾಗಿ ರಿಯಲ್ ಎಸ್ಟೇಟ್ ಉದ್ದೇಶ ಇರೋದು ಈಗಿರುವ ಕಾಂಗ್ರೆಸ್ ಸರ್ಕಾರಕ್ಕಲ್ಲ, ಬದಲಾಗಿ ಹಿಂದಿದ್ದ JDS ಹಾಗೆ ಬಿಜೆಪಿ ನೇತೃತ್ವದ ಸರ್ಕಾರ. ಇದನ್ನ ಹೇಳ್ತಿರೋದು ನಾವಲ್ಲ ಸರ್, ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಿದ್ದಾರೆ. ಸ್ಮಿತಾ ಮೇಡಮ್, ಈಗ ಯಡಿಯೂರಪ್ಪನವ್ರು 400 ಕೋಟಿ ರೂಪಾಯಿ ಅವತ್ತೇ ವಾಪಸ್ ಕೊಟ್ರು. ಕುಮಾರಸ್ವಾಮಿ ಅವರು ಸೆಷನ್ ನಲ್ಲಿ ಹೇಳಿದ್ದಾರೆ, ಇಲ್ಲ ನಾವು ರೈತರ ವಿರೋಧ ಇದೆ, ಅಲ್ಲಿ ಜನರ ವಿರೋಧ ಇದೆ, ನಾವ್ ಇದನ್ನ ಕೈಗೆತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ನೀವ್ಯಾಕೆ ಕೈಗೆತ್ಕೊಂಡಿದ್ದೀರಾ? ಯಾಕೆ ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ಜಮೀನಿನ ಮೇಲೆ ಅಷ್ಟೊಂದ ನಿಮಗಿಷ್ಟ? ಹಾಗಾಗಿ
ಕುಮಾರಸ್ವಾಮಿ ಅವ್ರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ದ್ವಂದ್ವ ನಿರ್ಮಾಣ ಮಾಡೋದು ಬೇಡ. ರೈತರ ಪರವಾಗಿ ಆಲ್ರೆಡಿ ಡಿಸಿಷನ್ ಮಾಡಾಗಿದೆ ಅವಾಗೆ. ಎಚ್ ಕೆ ಪಾಟೀಲ್ ಸತ್ಯ ಶೋಧನಾ ವರದಿ ಏನಿದೆ ಅದನ್ನಾದ್ರೂ ಬಿಡುಗಡೆ ಮಾಡಿ. ಎಚ್ ಕೆ ಪಾಟೀಲ್ ಇದೇ ಸೆಷನ್ ಒಳಗಡೆ ಬಹಳಷ್ಟು ಚರ್ಚೆ ನಡೆದಂತ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ರಚನೆ ಆಗಿದೆ, ಅಧ್ಯಯನ ಆಗಿದೆ, ಬಿಡುಗಡೆ ಮಾಡಿ ಗೊತ್ತಾಗುತ್ತೆ. ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಸರಿ, ನಾನು ಯಾಕೆ ಯಡಿಯೂರಪ್ಪನವ್ರು ಹೇಳಿರೋದು ಕುಮಾರಸ್ವಾಮಿ ಹೇಳಿರೋದನ್ನ ಮುಚ್ಚಿಡ್ತಾ ಇದ್ದೀರಾ? ಸರಿ, ನಿಮಗೆ ಭೂಮಿ ಮಾತ್ರ ಕಾಣ್ತಾ ಇದೆಯಾ, ಅವ್ರ ಜೀವನ ಕಾಣ್ತಾ ಇಲ್ವಾ? ಸರಿ, ನಾಗರಾಜ್ ಯಾದವ್ ಸರ್ಗೆ ಕೇಳಬೇಕು ಅಂತಿದ್ದ ಪ್ರಶ್ನೆನ ನೀವಿಬ್ರು ಕೂಡ ಪ್ರಸ್ತಾಪ ಮಾಡಿದ್ರಿ. ಅದ್ರ ಜೊತೆಲಿ ಮತ್ತೊಂದು ಪ್ರಶ್ನೆ ಸೇರಿಸ್ಕೊಂಡು ಕೇಳ್ತೀನಿ. ಯಾದವ್ ಸರ್, ಕರೆಕ್ಟು, ಎಂ ಬಿ ಪಾಟೀಲ್ರನ್ನ ಈ ಕಡೆ ಬಾಲಕೃಷ್ಣ ಅವರನ್ನ